ದಿನ ಆಗೈತಿ ಹೆಂಗ್ ಅನ್ಸಕತ್ತತಿ? 50 ದಿನ ಆಗೈತಿ ಹೆಂಗ್ ಅನ್ಸಕತ್ತೈತ್ರಿ ನಿಮಗೆ? ಅಲ್ಲ 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 ನಾನ್ ನಿಮಗ್ ಕೇಳಿದ್ ಹೆಂಗ್ ಅನ್ಸಕತ್ತೈತಿ ಅಂತ. ನಿಮ್ಗೆ ಹೆಂಗ್ ಅನ್ಸ್ತಿದೆ ಅಂತ? ಭಾಳ ಚಲೋ ಅನ್ಸೈತಿ. ನಿಮ್ಗೆ? ನಮಗೆ ತುಂಬಾ ಖುಷಿ ಆಗೈತಿ. ಹೌದಾ? ಈ ಫುಲ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ಬೇಕಂತಿದ್ದೀರಾ? ಏನ್ ಕತೆ? ನಿಮ್ಮ ಮಾವತ್ತಾನೆ ಅವರು ಡೈರೆಕ್ಟರ್ ಆಯುಷ್ ಇವತ್ತು ಊಟ ಕೊಟ್ರ? ಇಲ್ಲ ಸರ್, ಇವತ್ತು ನಿಜ ಬೈಕಂತಿದ್ರೆ ಬಾರ್ಲಿ ಹಸುವಾಗೈತಿ ಹೋಗೋಣ ಅಂತ. ಈಗ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ದೀರಾ? ಸಿನಿಮಾ ಮಾಡ್ಬೇಕಾ? ಹೌದಾ? ಅಲ್ಲಿ ನೋಡಿ ಸ್ಕೂಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ನೀವು ಫಸ್ಟ್ ದಿನ ಧ್ರುವ ಸರ್ ಜೋ ಸರ್ ಬಂದಾಗ ಇವರೆಲ್ಲರೂ ಬಂದಿದ್ರು. ಇವರೆಲ್ಲ ನಿಮ್ಮ ರೀಲ್ಸ್ ನ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲಿ. ಇವರೆಲ್ಲ ಸಪೋರ್ಟ್ ಇಂದ ಇವತ್ತು 50 ದಿನ ಪೂರೈಕೆ ಆಗಿದೆ ಅಲ್ವಾ? 50 ದಿನ ಪೂರೈಸಿದ್ದೀರಾ. ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ ಸ್ಟೈಲಲ್ಲಿ ಹೇಳ್ಬೇಕು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ರೀ, ನಮ್ಮನ್ನ ಟಿವಿಯಾಗಲ್ಲ ಫೋನ್ನಾಗ ಬರಕ್ ಮಾಡಿದ್ಕ. ಅವ್ರೊಂದ್ಸತಿ ಹೇಳಿ, ನೀವೊಂದ್ಸತಿ ಹೇಳಿ. ನಿಮಗೆಲ್ಲರಿಗೆ ಥ್ಯಾಂಕ್ಸ್ ರೀ, ನಮ್ ಟಿವಿಯಾಗ ಫೋನ್ನಾಗ ಯೂಟ್ಯೂಬ್ನಾಗ ಎಲ್ಲದಕ್ಕೆ ಬರೋದಕ್ಕೆ. ಆಯ್ತು, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಇಬ್ಬರಿಗೂ. ಹಾ, ಒಂದು ಡೈಲಾಗ್ ಹೇಳ್ಬಿಡ್ತೀರಾ? ಹಾ, ಟೊಮಾಟೊ ಹಣ್ಣು ಹಾ. ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ಹಣ್ಣು ಯಾವ್ದ್ಲ? ಹಾಗೆ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲೆ ಓನ್ಲೆ ನೀನೇ ನಂಗೆ ನಾ ಟೊಮೆಟೊ ಹಣ್ಣು ಕಂಬಿಟ್ಟಿದ್ಲೆ ಮಬ್ಬ ತರಕಾರಿಲಿ ಎಲ್ರ ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗ್ಬಿಡತ್ಲೆ. ಹೌದನು? ನಾವು ಈ ಸಿನಿಮಾನ ಫಸ್ಟ್ ನಂಗೆ ಟ್ರೈಲರ್ ಸತ್ಯ ಹೆಗ್ಡೆ ಸರ್ ಕಲಿಸಿದ್ದು. ಈ ಥರ ನೋಡಿ ಒಂದು ಟ್ರೈಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಅಂತ ನೋಡಿದ್ವಿ. ಅದು ಫಸ್ಟ್ ಇಷ್ಟ ಆಗಿದೆ ರೈಟಿಂಗು, ಆಮೇಲೆ ಆ ಹ್ಯೂಮರು ತುಂಬ ಇಷ್ಟ ಆಗಿ ಇಮಿಡಿಯೇಟಾಗಿ ನಾನು ನಂಬರ್ ತೊಗೊಂಡು ಆಯುಷ್ ಮಲ್ಲಿ ಡೈರೆಕ್ಟರ್ ಅವ್ರು ಫೋನ್ ಮಾಡಿದೆ. ಈ ಥರ ಭಾಳ ಖುಷಿ ಆಗ್ತಿದೆ ನನಗೆ ಇದು ಥರ ನೋಡೋಕ್ಕೆ, ಬರ್ತೀರಾ ಮಾತಾಡೋಣ ನೋಡ್ಬೇಕು ಸಿನಿಮಾನ ಅಂತ ಹೇಳಿದಾಗ ಅವರು ಟಕ್ಕನ್ಸ ಊರಲ್ಲಿದ್ದರು. ಅದು ಮುಗಿಸಿ ಬಂದ ಕೂಡಲೇ ಸಿನಿಮಾ ನೋಡೋಕೆ ಹೇಳಿ ಅಂತ ಹೇಳಿದ್ರು. ನಾವು ನೋಡಿದ್ವಿ ಸಿನಿಮಾನ, ಭಾಳ ಖುಷಿ ಆಯ್ತು. ಯಾಕಂದರೆ ಒಂದು ನಾವೇನು ಹೇಳ್ತೀವಿ ಅವಾಗ ಶಿವಣ್ಣ ಸರ್ ಹೇಳ್ದಂಗೂ ಅಷ್ಟೇ, ಯಾವುದು ಮಾಸ್ ಕಂಟೆಂಟು ಅದು ಇದು ಏನೂ ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರೆದಿರೋ ಸಿನಿಮಾ ಇದು. ಆಮೇಲೆ ಇನ್ನೊಂದೇನೆಂದರೆ ಭಾಳ ಖುಷಿಯಾಗಿದೆ ಏನಂದರೆ ಆ ಜಾನರ್ ಟಚ್ ಮಾಡಿರಲಿಲ್ಲ. ಅಂದರೆ ಈ ಮನೆ ಕೊಟ್ಟೋರಾಗಲಿ ಆ ಥರ ಅದ್ರದ್ದು ಯಾರು ಟಚ್ ಮಾಡಿರಲಿಲ್ಲ. ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದರೆ, ಬಿಕಾಸ್ ನಾವೆಲ್ಲರೂ ಮಾತಾಡ್ತಾ ಬಟ್ ಒಂದು ಸಿನಿಮಾ ಪೂರ್ತಿ ಅದು ಇಟ್ಕೊಂಡು ಆಮೇಲೆ ಎಲ್ಲೂ ಬೋರ್ ಆಗ್ದಂಗೆ ಪ್ರತಿ ಒಂದು ಹಂತದಲ್ಲೂ ನಗಿಸ್ತಾ ಲಾಸ್ಟ್ ಎಮೋಷನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ. ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ, ಭಾಳ ತುಂಬ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ಹೇಳ್ತೀನಿ ನಾನು ಹೇಳಬೇಕು, ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು, ಬಿಕಾಸ್ ನಮ್ಮ ಸೀನಿಯರ್ ಅವರು ಯಾವಾಗಲೂ ಹೇಳ್ತಿರ್ತೀನಿ, ಅಣ್ಣ ಬಂದಾಗ ಹೇಳಿದೆ ಭಾಳ ಖುಷಿ ಆಗುತ್ತೆ ಅಣ್ಣ ಈ ಥರ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ 50 ಡೇಸ್ ಸಿನಿಮಾ ಮಾಡೋದಂದರೆ ಭಾಳ ದೊಡ್ಡ ವಿಷಯ. ಬಿಕಾಸ್ ನಾವು ಒಂದು 10 years ಬ್ಯಾಕ್ ನಾವು ಇಂಡಸ್ಟ್ರಿ ಇದ್ದಾಗ 50 days 100 days ಎಲ್ಲ ಕಾಮನ್ ಆಗಿತ್ತು. ಬಟ್ ಈಗ 50 days ಓಡಬೇಕು ಅಂದರೆ ನನ್ನ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ 50 days ಆಗಿದೆ. ಸೊ ಭಾಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ ಇನ್ನೂ ಹೆಚ್ಚು ಒಳ್ಳೇದಾಗಲಿ, ನೆಕ್ಸ್ಟ್ ಪ್ರಯತ್ನ ಮಾಡ್ತೀರಂತ ಅದಕ್ಕೂ ಒಳ್ಳೇದಾಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ, ಆಮೇಲೆ ದುರ್ಗಪ್ಪನವರು, ರೇಣುಕಾ ಮೇಡಮ್ ಅವರು ಎಲ್ಲ ಪ್ರತಿಯೊಬ್ಬರು, ಆಮೇಲೆ ಮಾಮ ಓಟಿ ಅವ್ರ ಹೆಸರು ಗೊತ್ತಿಲ್ರಿ ಸಾರಿ ಏನೋ ಕನಕಪ್ಪ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದರು. ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಇದೇ ಥರ ಇನ್ನೂ ಹೆಚ್ಚು ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಜನಗಳು ಅಷ್ಟೇ ಯಾರು ನೋಡಿಲ್ಲ, ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ, ಯಾರು ನೋಡಿಲ್ಲ ಅವ್ರಿಗೆ ಆಗಲೇ ಮೇಡಮ್ ಹೇಳ್ದಂಗೆ ಅಮೆಝಾನಲ್ಲಿ ಬರ್ತಾ ಇದೆ. ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಅಮೆಝಾನಲ್ಲಿ ಬರುತ್ತೆ, ಅಲ್ಲೂ ನೋಡಿ ಇನ್ನೂ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ ಇನ್ನೂ ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ. ಥ್ಯಾಂಕ್ ಯು. ಧನ್ಯವಾದಗಳು ಸಂಜನಾ ಮ್ಯಾಮ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ 50 ದಿನ ಒಂದು ಸಿನಿಮಾ ಓಡೋದು ಜೋಕೆ ಅಲ್ಲ. ಆ್ಯಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ, ಬಟ್ ಅಂಥದ್ರಲ್ಲಿ ಹೊಸೊಬ್ಬರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ, ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಆ್ಯಂಡ್ 2 kids ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆಯುಷ್ ಸರ್. ಮೊದಲಿಗೆ ಬಹುಶಃ ಸನ್ಮಾನ ಸಿಕ್ಕಿದ್ರೆ ಅಷ್ಟು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಸ್ವಲ್ಪ ಅವಮಾನದ ನಂತರ ಸಿಗೋ ಸನ್ಮಾನ ಗೆಲುವಿನ ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಏನು ಅನಿಸುತ್ತೆ ನಮಗೆ? ಎಲ್ರಿಗೂ ನಮಸ್ಕಾರ. ಫಸ್ಟು ಖುಷಿ ವಿಷಯ
ಫಸ್ಟ್ ದುಃಖದ ವಿಷಯ ಅದೇ, ನಾನು ಫಸ್ಟ್ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪಸಸ್, ನಾಟ್ ಥಿಯೇಟ್ರಿಕಲ್ಲಿ. ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ, ಫಿಲಿಂ ಫೆಸ್ಟಿವಲ್ ಪರ್ಪಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ. ಅದು ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ರೀಸನ್ ಕೊಡ್ತಾರೆ ಅದಕ್ಕೆ, ಏನಂತಂದರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ. ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬ ಹರ್ಟ್ ಆಗುತ್ತೆ. ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮುಟ್ಟು ಅಂತ ಇಲ್ಲ, ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಅದು ತುಂಬ ನೋವಾಗುತ್ತೆ. ನಾನು ಅವತ್ತು ಈವ್ನಿಂಗ್ಗೆ ಸೊ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಅದೇ ಏನಂತಂದರೆ, ನಾವು ಯಾರೋ ಒಂದು 4 ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ, ಆಡಿಯನ್ಸಿಗೆ ಮಾಡೋದು. ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದರೆ ಪ್ರತಿಯೊಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ಥರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ. ಆಮೇಲೆ ಮೇಡಮ್ ತುಂಬ ಥ್ಯಾಂಕ್ಸ್. ಸೊ ಆಮೇಲೆ ಈ ಸಿನಿಮಾ ಆದಮೇಲೆ ರೆಡಿ ಆದಮೇಲೆ ಸೊ ಒಂದು ಟ್ರೈಲರ್ ಇದಾದಮೇಲೆ ಒಂದು ಕಾಲ್ ಬರುತ್ತೆ, ಅದು ಯೋಗಿ ಸರ್ ಕಡೆಯಿಂದ. ಸೊ ನಾನು ನೋಡಬೇಕು ಸಿನಿಮಾ ಅಂತ ನೋಡ್ತಾರೆ. ಸಿನಿಮಾ ನೋಡಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಯೋಗಿ ಸರ್. ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ. ಈ ಥರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬ ಬರಲಿ. ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ 50 ಡೇಸ್ ಆಗ್ತಾ ಇರೋದಂತ ತುಂಬ ಹೆಮ್ಮೆಯ ವಿಷಯ. ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ, ನಿಮಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ. ಆಮೇಲೆ ಈ ಸಿನಿಮಾ ರಿಲೀಸ್ ಆದಮೇಲೆ ಶಿವಣ್ಣ ಅವ್ರು ನೋಡ್ತಾರೆ, ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಧ್ರುವ ಸರ್ ನಮಗೆ ಕಾಣದ ಹಿಂದೆ ಅದೇ ಸಿನಿಮಾ ಒಂದು ಪ್ರೆಸ್ ಮೀಟಿಗೆ ಬಂದು ಅವರು ನಮಗೆ ಒಂದು ಪ್ರೋತ್ಸಾಹ ಮಾಡಿದ್ರಂತ ನಿಮ್ಮೆಲ್ಲರಿಗೂ ಗೊತ್ತು. ಅದ್ರ ಹಿಂದೆ ನನಗೆ ಎಲ್ಲದರ ಫೈನಾನ್ಸಿಯಲಿ ಎಲ್ಲ ಥರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್. ಯಾವಾಗಲೂ ನಾನು ನಿಮಗೆ ಋಣಿಯಾಗಿರ್ತಿದ್ದೀನಿ. ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮ್ಮಿಡಿಯೇಟ್ ಬಂದು ಮರುದಿನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ತಾರೆ. ರಮ್ಯಾ ಮೇಡಮ್ ತುಂಬ ಥ್ಯಾಂಕ್ಸ್. ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ. ತುಂಬ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಕಲಾವಿದರಿಗೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ. ಎಸ್ಪೆಷಲಿ ನಿಮಗೆ ನಾನು ಋಣಿಯಾಗಿರ್ತಿದ್ದೀನಿ. ಇಂಥ ಸಿನಿಮಾ ಬರ್ತಾ ಇರಲಿ, ನೀವು ಖಂಡಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಲ್ಲಿ ನೆನೆಸ್ಕೊಂತ, ನಿಜವಾಗ್ಲೂ ಈ ಪಪ್ಪಿ ಮೂವಿ 50 ದಿನ ಆಗುತ್ತೆ ಅಂತಂದು ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು, ಅದರಲ್ಲೇ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು, ಈ ಯಾವ ಲೆವೆಲ್ಗೆ ಅಂತಂದರೆ ಏನು ನೋಡಿದ್ರು ಟ್ರೋಲಲ್ಲಿ ಅದೇ ಕಾಣ್ತಾ ಇತ್ತು. ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮಗೆಲ್ಲ. ಅದೇ ರೀತಿ KRG ಅವರು ನಮಗೆ ನಿಜವಾಗ್ಲೂ, ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವ್ರಿಗೆಲ್ಲ ನೆನೆಸ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಪಪ್ಪಿ ಸಿನಿಮಾ 50 ದಿನಗಳನ್ನ ಪೂರೈಸಿದೆ ಅಂದರೆ ಅದಕ್ಕೆ ಕಾರಣ